ಹಾಲೆಲೂಯ, ದೇವರಿಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಸುತ್ತಾ, ಎಚ್ಚರಗೊಳ್ಳಿರಿ, ಬನ್ನಿರಿ, 7 ಗಂಟೆ ಆಯಿತು, ಈ ಅನುದಿನದ ಧ್ಯಾನಿಸೋಣ ಎಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿ ದಿನ ನಿಮ್ಮ ಮಾತುಗಳು ನಮಗೆ ಬಲ ಕೊಡುತ್ತೀವೆ, ಆಧರಿಸುತ್ತೀವೆ, ನಡೆಸುತ್ತೀವೆ. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬನ್ನಿ, ಉದಯ ಕಾಲದಲ್ಲಿ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ. ನಮ್ಮ ಸತ್ಯವೇದದಲ್ಲಿ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಆಮೇಲೆ ಅವರು ಸಭಾಮಂದಿರದಿಂದ ಹೊರಟು ಯಾಕೋಬ, ಯೋಹಾನರ ಸಂಗಡ ಸೀಮೋನ ಆಂದ್ರೆಯರ ಮನೆಗೆ ಬಂದರು. ಅಲ್ಲಿ ಸೀಮೋನನ ಅತ್ತೆ ಜ್ವರ ಬಂದು ಮಲಗಿರಲಾಗಿ, ತಕ್ಷಣವೇ ಅವರು ಆಕೆಯ ಸಂಗತಿಯನ್ನು ಆತನಿಗೆ ತಿಳಿಸಿದರು. ಆತನು ಹತ್ತಿರಕ್ಕೆ ಬಂದು ಆಕೆಯ ಕೈಯನ್ನು ಹಿಡಿದು ಎಬ್ಬಿಸಲು ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆದುದರಿಂದ ಆಕೆಯು ಅವರಿಗೆ ಉಪಚಾರ ಮಾಡಿದಳು. ಈ ಕಪೆರ್ನೌಮ್, ದಿ ಟೌನ್ ಆಫ್ ಕಪೆರ್ನೌಮ್ ಎಂಬುದಾಗಿ ಇವತ್ತಿಗೂ ನಾವು ಯೆರೂಸಲೇಮಿಗೆ ಹೋಗುವುದಾದರೆ ಈ ಪ್ರಾಂತ್ಯವನ್ನು ಇವತ್ತು ಕೂಡ ನಾವು ನೋಡಬಹುದು. ಈ ಕಪೆರ್ನೌಮು ಒಂದು ಸಮುದ್ರ ತೀರದಲ್ಲಿರುವಂತಹ ಒಂದು ಪಟ್ಟಣವಾಗಿದೆ. ಈಗ ಅದೊಂದು ಪಟ್ಟಣವಾಗಿದೆ. ಆಗ ಚಿಕ್ಕ ಗ್ರಾಮ ಆಗಿತ್ತು. ಅಲ್ಲಿ ಒಂದು ಸಭಾಮಂದಿರವಿತ್ತು. ಆ ಸಭಾಮಂದಿರದಲ್ಲಿ ಯೇಸು ಬೋಧಿಸುತ್ತಾ ಇದ್ರು. ಅಲ್ಲಿ ಪೇತ್ರನ ಅತ್ತೆಯ ಮನೆ ಇತ್ತು. ಆ ಮನೆ ಇವತ್ತಿಗೂ ಇದೆ ಪ್ರಿಯರೇ. ನಾವಲ್ಲಿಗೆ ಹೋದಾಗ 2 ಸಾರಿ 3 ಸಾರಿ ಹೋದಾಗ್ಲೂ ಕೂಡ ನೋಡಿದೆವು. ಆ ಗುಡಿಸಲಿನ ಅವಸ್ಥೆಯಲ್ಲಿರುವಂತಹ ಆ ಒಂದು ಮನೆ ಚಿಕ್ಕದೇ, ಗೋಲಾಕಾರದಲ್ಲಿವೆ, ಬಿದ್ದಿರುವ ಸ್ಥಿತಿಯಲ್ಲಿ. ಆದರೆ ಅದರ ಮೇಲೆ ಒಂದು ಒಳ್ಳೆ ಚರ್ಚ್ ಕಟ್ಟಿದ್ದಾರೆ. ಒಂದು ಕಾಲದಲ್ಲಿ ಯೇಸು ಕ್ರಿಸ್ತನು ಆ ಚಿಕ್ಕ ಮನೆಯೊಳಗೆ ಹೋಗಿದ್ದರು ಎಂಬುದಾಗಿ ಇವತ್ತಿಗೂ ಅದು ಆಶ್ಚರ್ಯಕರವಾಗಿಯೇ ಇದೆ. ಪರಲೋಕದಿಂದಿಳಿದು ಬಂದ ಯೇಸು ನಶಿಸಿ ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಎಷ್ಟರ ಮಟ್ಟಿಗೆ ತನ್ನನ್ನು ತಾನು ತಗ್ಗಿಸಿಕೊಂಡ್ರು ನೋಡಿ. ಆ ಸಮುದ್ರದ ತೀರದಲ್ಲಿರುವ ಆ ಬೇಥನಿ, ಬೆಥೇನೆ, ಬೆತ್ಬೇಗು ಎಂಬ ಚಿಕ್ಕ ಚಿಕ್ಕ ಗ್ರಾಮಗಳಲ್ಲಿ, ಈ ಕಪೆರ್ನೌಮಿನಲ್ಲಿ ನರಿಗಳಿಗೆ ಗವಿವೆ, ಆಕಾಶ ಪಕ್ಷಿಗಳಿಗೆ ಗೂಡಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಕೂಡ ಸ್ಥಳ ಇಲ್ಲ ಎಂದು ಹೇಳಿರುವಂತೆ, ಆತನಿಗೊಂದು ಸ್ವಂತ ಸ್ಥಳ ಇಲ್ಲದಿದ್ರೂ ಕೂಡ, ಸ್ವಂತ ಆಶ್ರಯ ಇಲ್ಲದಿದ್ರೂ ಕೂಡ, ಎಲ್ಲಿಗೆ ಹೋದ್ರೆ ಅಲ್ಲಿ ಆತನನ್ನು ಸೇರಿಸಿಕೊಂಡವರ ಮನೆಯೊಳಗೆ ಆತನು ಇರುತ್ತಾ ಇದ್ದನು. ಅಲ್ಲಿ ಆತನು ವಿಶ್ರಾಂತಿ ತೆಗೆದುಕೊಳ್ಳಲು, ಊಟ ಮಾಡಲು ಕೂಡ ಸಮಯವಿರಲಾರ್ದಷ್ಟು ಸೇವೆಯನ್ನು ಜನರಿಗೆ ಮಾಡಿರುವುದನ್ನು ನೋಡುವಾಗ ನಮ್ಮ ಯೇಸು ಎಂಥ ದೊಡ್ಡ ದೇವರೆಂದು ಗೊತ್ತಾಗತ್ತೆ. ಈ ದಿನ ಆತ್ಮಸ್ವರೂಪನಾಗಿ ನಮ್ಮ ದೇವರು ನಮ್ಮ ಮನೆಗಳನ್ನು ದರ್ಶಿಸಬೇಕೆಂಬುದಾಗಿ ನಾವು ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ, ಎಷ್ಟೇ ಚಿಕ್ಕ ಮನೆಯಾಗಿದ್ರು, ಎಷ್ಟೇ ಸಾಮಾನ್ಯವಾದ ಜೀವಿತವಾಗಿದ್ರು, ಎಲ್ಲೇ ಬಿದ್ದರೂ ಕೂಡ, ಎಲ್ಲೇ ಸಿಕ್ಕಾಕೊಂಡ್ರು, ಯಾವುದೇ ಶ್ರಮೆಯಲ್ಲಿದ್ದರೂ ಕೂಡ ನಮ್ಮನ್ನು ನೋಡಬೇಕೆಂದು ನಮ್ಮ ಬಳಿಗೆ ಆತನು ಬರ್ತಿದ್ದಾನೆ. ಆ ದಿನ ಆತನು ಕಾಲು ನಡಿಗೆಯಲ್ಲಿ ಬಂದಿದ್ದಾನೆ. ಆತನು ಶರೀರಧಾರಿಯಾಗಿರೋದ್ರಿಂದ ಕೆಲವು ಪ್ರಾಂತ್ಯಗಳಿಗೆ ಹೋದ್ರು. ಆದರೆ ಈ ದಿನ ಆತನು ತನ್ನ ವಾಕ್ಯದ ಮೂಲಕ, ಆತ್ಮ ಸ್ವರೂಪಿಯಾದ ದೇವರು, ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದ ಮೂಲಕ, ನೀವು ಯಾವ ಸ್ಥಳದಿಂದ ಎಷ್ಟು ದೂರದಿಂದ ವೀಕ್ಷಿಸಿದ್ರೂ ಕೂಡ ಅಲ್ಲಿದ್ದಂತಹ ನಿಮ್ಮ ಸಂಗಡ ದೇವರು ಮಾತಾಡ್ತಿದ್ದಾರೆಂದು ನೀವು ಹೇಳ್ತಿದ್ದೀರಲ್ಲವೇ? ನೀವು ಆತನ ನುಡಿಯನ್ನು ಕೇಳಿ ಆತನ ಮಾತನ ಶಕ್ತಿಯಲ್ಲಿರುವ ಪ್ರಭಾವವನ್ನು ಅನುಭವಿಸುತ್ತಾ ಇದ್ದೀರಲ್ಲವೇ? ಅದಕ್ಕೆ ದೇವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿರಿ. ದೇವರು ನನ್ನೊಂದಿಗೆ ಮಾತಾಡ್ತಿದ್ದಾರೆಂದು ಅರಿತುಕೊಳ್ಳಿರಿ. ಇಲ್ಲಿ ಒಂದು ಸಂಘಟನೆ ನೋಡ್ತೇವೆ. ಆ ಕಪೆರ್ನೌಮಿಗೆ ಹೋದಾಗ ಆತನು ಸೀಮೋನು, ಆಂದ್ರೆಯ ಎನ್ನುವವರ ಮನೆಗೆ ಹೋಗುತ್ತಾರೆ. ಸೀಮೋನು, ಆಂದ್ರೆಯ ಇಬ್ರು ಅಣ್ಣ ತಮ್ಮಂದಿರಾಗಿದ್ರು. ಅವರ ಮನೆಯೊಳಗೆ ಹೋದಾಗ ಅಲ್ಲಿ ಪೇತ್ರನ ಅತ್ತೆ ಜ್ವರ ಬಂದು ಮಲಗಿದ್ದಳು. ಆಕೆ ಯಾವತ್ತೇ ಆಗಲಿ ಯೇಸು ಬರುವಾಗ ಎದುರು ಹೋಗಿ ಆತನನ್ನು ಆಹ್ವಾನಿಸಿ ಅತಿಥಿ ಸತ್ಕಾರ ಮಾಡ್ತಿದ್ದಳು. ಅತಿಥಿ ಸತ್ಕಾರ ಮಾಡುವುದನ್ನು ಬಿಡಬೇಡಿರಿ. ಕೆಲವರು ತಿಳಿಯದೆ ದೇವದೂತರಿಗೆ ಅತಿಥಿ ಸತ್ಕಾರ ಮಾಡಿದರೆಂದು ಹೇಳಿದ ಪ್ರಕಾರ ಆ ಕಡೆ ಬೆಥೆನೆ ಊರಿಗೆ ಹೋದಾಗ ಅಲ್ಲಿ ಮಾರ್ತಾ ಯೇಸುವನ್ನು ಆಹ್ವಾನಿಸಿ ಔತಣ ಬಡಿಸುತ್ತಾ ಇದ್ದಳು. ಈಗ ಈ ಕಪೆರ್ನೌಮ್ ಎಂಬ ಊರಿಗೆ ಬಂದಾಗ ಪೇತ್ರನ ಅತ್ತೆ ಯೇಸುವಿಗೆ ಉಪಚಾರ ಮಾಡುತ್ತಾ ಇದ್ದಳು ಎಂದು ವಾಕ್ಯ ಹೇಳುತ್ತೆ. ಈಗ ಆಕೆ ಜ್ವರದಿಂದ ಮಲಗಿದ್ದಳು. ಪಾಪ, ಇನ್ನು ಅವಳು ಜ್ವರದಿಂದ ಮಲಗಿದ್ದಾಳೆ, ಇನ್ನು ಎದ್ದು ಅಡಿಗೆ ಮಾಡ್ಲಿಕ್ಕಾಗಲ್ಲ.
ನಾವು ಇನ್ನೊಂದು ಮನೆಗೆ ಹೋಗೋಣ, ಇನ್ನೊಂದು ಕಡೆ ಪ್ರಯತ್ನ ಮಾಡೋಣ ಅಂದುಕೊಳ್ತೇವೆ ನಾವಾಗಿರೋದಾದರೆ. ಇಲ್ಲವೇ ಆ ಮನೆಯವರು ಕೂಡ ನಮಗೆ ಇವತ್ತು ಸರಿಯಾಗಿಲ್ಲ, ಮೈ ಹುಷಾರಿಲ್ಲ ಎಂಬುದಾಗಿ ಕೂಡ ಅವರು ಹೇಳ್ತಿರ್ತಾರೆ. ಆದರೆ ಅವರ ಬಾಧೆ ಏನೆಂಬುದಾಗಿ ಯೇಸುಗೆ ತಿಳಿಸುತ್ತಾರೆ. ಪೇತ್ರನ ಅತ್ತೆ ಜ್ವರದಿಂದ ಮಲಗಿದ್ದಾಳೆ ಎಂದು ಹೇಳಿದ ಕೂಡಲೇ 31ನೇ ವಚನ, ಆತನು ಆಕೆಯ ಹತ್ತಿರಕ್ಕೆ ಬಂದು ಕೈಯನ್ನು ಹಿಡಿದು ಆಕೆಯನ್ನು ಮೇಲೆ ಕೆತ್ತಿದನು. ಯೇಸು ಆಕೆಯ ಹತ್ತಿರಕ್ಕೆ ಬರುತ್ತಾರೆ. ಆಕೆ ಬಹುಶಃ ಮಂಚದ ಮೇಲೆ ಮಲಗಿದಳೇನೋ. ಆಕೆಗೆ ಎಷ್ಟೋ ದಿನದ ಜ್ವರ ಬಂದಿತ್ತೇನೋ. ಆ ಜ್ವರ ಚಿಕ್ಕ ಜ್ವರ ಆಗಿರಲಿಲ್ಲ. ಟೈಫಾಯ್ಡ್ ಹಾಗೆ 21 ಡೇಸ್ ಆಗಲಿ, ಇಲ್ಲವೇ ಇನ್ನೇನಾದರೂ ಬೇರೆ ರೀತಿಯ ಜ್ವರಗಳು, ಅಂದರೆ ಕೆಲವು ಜ್ವರಗಳು ವಾರಗಳವರೆಗೂ ತಿಂಗಳುಗಳವರೆಗೂ ಇರ್ತಾವಲ್ಲವೇ. ಹೀಗೆ ಬಹಳ ಅನಾರೋಗ್ಯದಲ್ಲಿ ಆಕೆ ಬಿದ್ದಿರುವುದನ್ನು ನೋಡಿದಾಗ್ಯೂ ಕೂಡ ಯೇಸು ಬಂದು ಆಕೆಯ ಕೈಯನ್ನು ಹಿಡಿದ ಕೂಡಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆತನು ಮನೆಯೊಳಗೆ ಹೋದಾಗ ಅಷ್ಟಕ್ಕೂ ಯಾಕೆ ಹೋದನಂತೀರ? ತಿನ್ನುವುದಕ್ಕಾಗಿ ಹೋದನೋ? ನಾವು ಯಾರಾದಾದ್ರೂ ಮನೆಗೆ ಹೋಗುವಾಗ, ನೀವು ಯಾರಾದಾದ್ರೂ ಮನೆಗೆ ಹೋಗ್ತೀರಾ? ಹೋದಾಗ ಏನು ನೋಡ್ತೀರಿ ಹೇಳಿ ನೀವು? ಆ ಮನೆಯಲ್ಲಿ ನಿಮ್ಮ ಕಣ್ಣಿಗೆ ಯಾವುದು ಆಕರ್ಷಣೆಯಾಗಿದೆಯೋ ಅದನ್ನು ನೋಡ್ತೀರಿ. ಈ ಟಿವಿ ಎಲ್ಲಿ ಕೊಂಡ್ಕೊಂಡಿದ್ದೀರಿ, ಈ ಟೇಬಲ್ ಎಲ್ಲಿ ಕೊಂಡ್ಕೊಂಡಿದ್ದೀರಿ ಅಂತ ಕೇಳ್ತೀರಿ. ಆ ಫ್ಲವರ್ ವಾಸ್ ಎಲ್ಲಿ ಕೊಂಡ್ಕೊಂಡಿದ್ದೀರಿ, ಈ ಕಪ್ಸ್ ಎಲ್ಲಿ ಕೊಂಡ್ಕೊಂಡಿದ್ದೀರಿ, ಆ ಕಾಫಿ ಕುಡಿಯಲ್ಲ ಕಾಫಿ ಕೊಟ್ಟಿರುವ ಕಪ್ಪನ್ನು ನೋಡ್ತೀರಿ. ಹೌದಲ್ಲವೇ? ಆಕರ್ಷಣೆಯುಳ್ಳವುಗಳನ್ನೇ ನಾವು ನೋಡ್ತೇವೆ. ಬಸ್ ಹತ್ತಿದಾಗ ಆ ಬಸ್ ಒಳಗಡೆ ಮದುವೆ ಮಗಳೇನಾದರೂ ಹತ್ತಿದಳು ಅಂದ್ಕೊಳ್ಳಿ, ಆಭರಣ ಹಾಕಿಕೊಂಡು ಕೆಂಪು ಸೀರೆ ಧರಿಸಿಕೊಂಡು ಆಕರ್ಷಣೆಯುಳ್ಳವಳಾಗಿ ಹತ್ತಿದ್ರೆ ಒಳಗಡೆ ಇದ್ದವರೆಲ್ಲ ಕಣ್ಣು ಆಕೆ ಮೇಲೆ ಬೀಳುತ್ತವೆ. ಆಕೆಯ ಹಿಂದೆ ಒಬ್ಬ ವೃದ್ಧಳು, ಹತ್ತಲಿಕ್ಕಾಗದೆ ಮುದುಕಾಗಿರುವವಳು, ನಡುಗುತ್ತಾ ಹತ್ತಲು ಕಷ್ಟಪಡ್ತಿದ್ದಾಳೆ ಅಥವಾ ಹತ್ತಲಿಕ್ಕಾಗ್ತಾ ಇಲ್ಲ ಅಂದ್ಕೊಳ್ಳಿ. ಯಾರಾದರೂ ಆಕೆಗೆ ದಯ ತೋರಿಸಿ ಕೈಕೊಟ್ಟು ಹತ್ತಿಸಲು ಪ್ರಯತ್ನಿಸುತ್ತಾರೋ? ನಮ್ಮ ಕಣ್ಣು ಯಾವಾಗಲೂ ಆಕರ್ಷಣೆಯುಳ್ಳವುಗಳ ಮೇಲೆ ಇರುತ್ತವೆ. ಆದರೆ ಯೇಸು ಯಾರು ನರಳಾಡುತ್ತಿದ್ದಾರೆಂದು, ಎಲ್ಲಿ ಅವಶ್ಯಕತೆ ಇದೆ ಎಂದು, ಎಲ್ಲಿ ಬಾಧೆ ಇದೆ ಎಂದು, ಯಾರು ಕುಗ್ಗಿ ಹೋಗಿದ್ದಾರೆಂದು, ಯಾರು ವೇದನೆಯಲ್ಲಿದ್ದಾರೆಂದು ಅವರನ್ನೇ ನೋಡ್ತಾ ಇದ್ರು. ಈ ದಿನ ಈ ಮಾತುಗಳನ್ನು ಕೇಳುತ್ತಿರುವ ನಿಮ್ಮನ್ನು ಯೇಸು ನೋಡ್ತಿದ್ದಾರೆ. ನಿಮ್ಮ ಹೃದಯದಲ್ಲಿರುವ ವೇದನೆ ಆತನು ನೋಡ್ತಿದ್ದಾರೆ. ನೀವು ವ್ಯಾಧಿಯಿಂದ ನಡುಗುತ್ತಾ ಇದ್ದೀರಿ ಎಂಬ ಸಂಗತಿ ಆತನು ನೋಡ್ತಿದ್ದಾರೆ. ನಿಮಗೆ ಸ್ವಸ್ಥತೆ ಬೇಕೆಂಬ ಸಂಗತಿ ಆತನು ನೋಡ್ತಿದ್ದಾರೆ. ನೀವು ನಂಬಿಕೆಯಿಂದ ಈ ವಾಕ್ಯವನ್ನು ಕೇಳುತ್ತಿರುವಾಗ ಪರಿಶುದ್ಧಾತ್ಮ ದೇವರು ಈಗಲೇ, ನೀವು ಕೇಳುತ್ತಿರುವಾಗಲೇ ಆತನು ತನ್ನ ವಾಕ್ಯ ಕಳಿಸಿ ಅವರನ್ನು ವಾಸಿ ಮಾಡಿದನು ಎಂದು ಹೇಳಿದ ಪ್ರಕಾರ, ಆತನ ವಾಕ್ಯ ಕೇಳುತ್ತಿರುವಾಗ ಈಗಲೇ ಆತನು ತನ್ನ ಸ್ವಸ್ಥತೆಯನ್ನು ನಿಮಗೆ ಅನುಗ್ರಹಿಸುವ ಆತನಾಗಿದ್ದಾರೆ. ಮುಚ್ಚಿರುವವುಗಳನ್ನು ತೆರೆಯುವಾತನಾಗಿದ್ದಾರೆ. ಗರ್ಭವನ್ನು ತೆರೆಯುವ ದೇವರಾಗಿದ್ದಾರೆ. ನಿಮಗೋಸ್ಕರ ದೇವರು ಏರ್ಪಡಿಸಿಟ್ಟಿರುವ ಕಾರ್ಯಗಳನ್ನು ಅಡೆತಡೆ ಮಾಡುವ ಸೈತಾನನ ಕಾರ್ಯ ತೊಲಗಿಸುವಾತನಾಗಿದ್ದಾರೆ. ನಿಮ್ಮ ವಿಷಯದಲ್ಲಿ ಅಭಿವೃದ್ಧಿ ಇಲ್ಲದೆ ಆಟಂಕ ಪಡಿಸುತ್ತಿರುವ ದುಷ್ಟ ಶಕ್ತಿಗಳಿಂದ ನಿಮ್ಮನ್ನು ಬಿಡಿಸುವಾತನಾಗಿದ್ದಾರೆ. ವಿಶ್ವಾಸವಿಟ್ಟು ನೀವು ನಂಬುವುದಾದರೆ ಯೇಸು ನಿಮ್ಮ ಮನೆಗೆ ಬಂದಿದ್ದಾರೆ. ಈ ಒಂದು ಮೀಡಿಯಾದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ, ದೇವರ ವಾಕ್ಯದ ಮೂಲಕ ಆತನ ಸನ್ನಿಧಿ ನಿಮ್ಮ ಮನೆಯಲ್ಲಿ ಗುರುತಿಸುವುದಾದರೆ ನೀವು ಧನ್ಯರಾಗಿದ್ದೀರಿ. ಯೇಸು ನಿಮ್ಮನ್ನು ಮುಟ್ಟಬೇಕೆಂದು ಆಶಿಸುತ್ತಿದ್ದಾರೆ. ಆತನು ಆತ್ಮಸ್ವರೂಪನಾದ ದೇವರಾಗಿದ್ದಾರೆ. ನಿಮ್ಮ ಮೈ ಮುಟ್ಟಿ ನಿಮ್ಮನ್ನು ವಾಸಿ ಮಾಡಬೇಕೆಂದು, ನೀವು ಆತನ ಸ್ಪರ್ಶ ಅನುಭವಿಸಬೇಕೆಂದು ಬಯಸುತ್ತಾರೆ. ಪ್ರತಿ ಸಾರಿ ಹೀಗೆ ವಾಕ್ಯ ಕೇಳ್ತಿರುವಾಗ ಪರಿಶುದ್ಧಾತ್ಮನ ಕಾರ್ಯಗಳು ನಿಜವಾಗಲೂ ನಮ್ಮ ಜೀವಿತದಲ್ಲಿ ನಡೆಯುತ್ತವೆ. ಶ್ರದ್ಧೆಯಿಂದ ಕೇಳಿ ನಮ್ಮ ಹೃದಯವನ್ನು ಹೀಗೆ ತೆರೆಯುವುದಾದರೆ. ಅನೇಕ ಸಾರಿ ನಾವು ಒಂದು ಕತೆ ಕೇಳಿದಂತೆ ಕೇಳುತ್ತಾ ಇರುವುದರಿಂದ, ಯಾರೋ ಒಬ್ಬ ಪಾಸ್ಟರ್ ಹೇಳ್ತಿದ್ದಾರೆ ಅಂದುಕೊಳ್ಳುವುದರಿಂದಲೇ ನಮ್ಗೆ ಯಾವ ಕಾರ್ಯ ಆಗ್ತಾ ಇಲ್ಲ. ಪೇತ್ರನ ಅತ್ತೆಗೆ ಯೇಸು ಮುಟ್ಟಿದ ಕೂಡಲೇ ಜ್ವರ ಬಿಟ್ಟೋಯ್ತು. ತಕ್ಷಣವೇ ಆಕೆ ಎದ್ದು ಉಪಚಾರ ಮಾಡಲು ಆರಂಭಿಸುತ್ತಾಳೆ. ಹೇಳಿ ಪ್ರಿಯರೇ, ಜ್ವರದಲ್ಲಿದ್ದಂಥವರಿಗೆ ಜ್ವರ ಕಡಿಮೆಯಾದರೂ ಕೂಡ 2-3 ದಿನಗಳವರೆಗೂ ಏನಿರುತ್ತೆ ಹೇಳಿ? ಸ್ವಲ್ಪ ಬಲಹೀನತೆ ಇರುತ್ತೆ. ಅವರು ತಕ್ಷಣವೇ ಚೇತರಿಸಿಕೊಳ್ಳಲಿಕ್ಕಾಗಲ್ಲ. ಆದರೆ ಯೇಸು ಸ್ವಸ್ಥಪಡಿಸುವುದಾದರೆ ಅದು ಎಂದೆಂದಿಗೂ ಸ್ವಸ್ಥವಾಗಿರುತ್ತದೆ. ಏನೋ 3 ದಿನಗಳ ಮೆಡಿಸನ್ ಹಾಗಿರೋದಿಲ್ಲ, 5 ದಿನ ಆಂಟಿಬಯೋಟಿಕ್ಸ್ಗಳ ಹಾಗಿರೋದಿಲ್ಲ. ಆತನ ಕೈ ಮುಟ್ಟಿದ ಕೂಡಲೇ ಜ್ವರ ಬಿಟ್ಟೋಯ್ತು. ತಕ್ಷಣವೇ ಆಕೆ ನಾರ್ಮಲ್ ಆಗಿಬಿಡುತ್ತಾಳೆ. ಆಕೆ ತಕ್ಷಣವೇ ಎದ್ದು ಕೆಲಸ ಮಾಡ್ತಿದ್ದಾಳೆ, ಉಪಚಾರ ಮಾಡ್ತಿದ್ದಾಳೆ, ಅಡಿಗೆ ಮಾಡ್ತಿದ್ದಾಳೆ, ಬಂದವರಿಗೆ ಊಟ ಬಡಿಸುತ್ತಿದ್ದಾಳೆ. ಯೇಸು ಒಬ್ಬರೇ ಅಲ್ಲ, ಅಲ್ಲಿ ದೊಡ್ಡ ಪರಿವಾರವಿತ್ತು. ಈ ವಿಷಯ ಊರಲ್ಲಿ ಎಲ್ಲರಿಗೂ ಗೊತ್ತಾಯ್ತು. ಹಳ್ಳಿ ಊರಲ್ಲಿ ಒಬ್ಬರ ಮನೆಯಲ್ಲಿ ಮೈ ಹುಷಾರಿಲ್ಲ ಅಂದ್ರೆ ಊರಿಗೆಲ್ಲ ಗೊತ್ತಾಗ್ತದೆ. ಪಟ್ಟಣದಲ್ಲಿ ಹಾಗಲ್ಲ. ನಮಗೆ ಮೈ ಹುಷಾರಿಲ್ಲ ಅಂದ್ರೆ ಪಕ್ಕದ ಮನೆಯವರಿಗೂ ಕೂಡ ಗೊತ್ತಾಗಲ್ಲ. ಯಾಕೆಂದ್ರೆ ಎಲ್ಲರೂ ತಮ್ಮ ಪಾಡಿಗೆ ತಾವಿದ್ದಾರೆ. ಇನ್ನು ವಿಚಿತ್ರವೇನೆಂದ್ರೆ ಎಲ್ಲರೂ ತಮ್ಮ ತಮ್ಮ ಕೋಣೆಯಲ್ಲಿ ಇರುವುದರಿಂದ ಪಕ್ಕದ ಕೋಣೆಯಲ್ಲಿ ಏನಾಗ್ತಿದೆ ಎಂದು, ಅಂದರೆ ಗಂಡ ಹೇಗಿದ್ದಾನೆಂದು, ಹೆಂಡತಿ ಹೇಗಿದ್ದಾಳೆಂದು, ಮಕ್ಕಳು ಹೇಗಿದ್ದಾರೆಂದು ಒಬ್ಬರ ವಿಷಯ ಒಬ್ಬರಿಗೆ ಗೊತ್ತಾಗಲಾರದ ಸ್ಥಿತಿಯಲ್ಲಿ ಇರ್ತಾ ಇದ್ದಾರೆ. ಬಹಳ ವಿಷಾದವಾಗಿದೆ. ಆ ಹಳ್ಳಿ ಊರಲ್ಲಿ
ಎಲ್ಲರಿಗೂ ಗೊತ್ತಿತ್ತು ಆಕೆ ಅಂದರೆ ಪೇತ್ರನ ಅತ್ತೆಗೆ ಜ್ವರ ಬಂದಿತು ಎಂಬುದಾಗಿ. ಆಕೆ ತಕ್ಷಣ ಎದ್ದು ಕೆಲಸ ಮಾಡುವಾಗ ಎಲ್ಲರೂ ನೋಡ್ತಾರೆ, ಇದೇನು ನಿನ್ನೆವರೆಗೂ ಜ್ವರದಿಂದಿದ್ದಳಲ್ಲವೇ, ಇಷ್ಟು ಬೇಗ ಹೇಗೆ ವಾಸಿಯಾದೆ ಅಂದಾಗ, ಯೇಸು ನನ್ನನ್ನು ಮುಟ್ಟಿದ್ದಾರೆ. ಯೇಸು ಮನೆಗೆ ಬಂದು ಆಕೆಯನ್ನು ಮುಟ್ಟಿದ ಕೂಡಲೇ ಆಕೆಯ ಜ್ವರ ಹೋಯ್ತಂತೆ. ಆಕೆ ಚೆನ್ನಾಗಿ ಕೆಲಸ ಮಾಡ್ತಿದ್ದಾಳೆಂಬ ವಾರ್ತೆ ಊರಿಗೆಲ್ಲ ಹಬ್ಬಿಕೊಂಡ ಕೂಡಲೇ ಸಾಯಂಕಾಲವಾದಾಗ ಏನಾಯ್ತು ನೋಡಿ, 32ನೇ ವಚನ ನೋಡಿ. ಸಂಜೆಯಾಗಿ ಹೊತ್ತು ಮುಳುಗಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ದೆವ್ವ ಹಿಡಿದವರನ್ನು ಆತನ ಬಳಿಗೆ ಕರೆದುಕೊಂಡು ಬಂದರು. ಸಾಯಂಕಾಲವಾದ ಕೂಡಲೇ ಆ ಊರಲ್ಲಿದ್ದ ಎಲ್ಲಾ ರೋಗಿಗಳು ಬಂದ್ರು. ದೆವ್ವ ಹಿಡಿದವರು, ನಾನಾ ವಿಧವಾದ ರೋಗವುಳ್ಳವರು, ಆ ರೋಗದಿಂದ ಬಾಧೆ ಪಡುವವರು, ಕೇವಲ ಜ್ವರ ಅಷ್ಟೇ ಅಲ್ಲ, ರೋಗಿಗಳು, ನಾನಾ ವಿಧವಾದ ರೋಗಗಳುಳ್ಳವರು, ದೆವ್ವ ಪೀಡಿತರೆಲ್ಲರೂ ಆ ಮನೆಯ ಮುಂದೆ ಬಂದ ಕೂಡಲೇ ನನ್ನನ್ನು ಮುಟ್ಟು, ನನಗೆ ವಾಸಿ ಮಾಡು, ನನಗೆ ಸ್ವಸ್ಥತೆ ದಯಪಾಲಿಸು ಎಂದು ಗುಂಪು ಗುಂಪಾಗಿ ಕೂಡಿ ಬಂದಾಗ ಯೇಸು ಅವರಿಗೆ ಹೇಳಲಿಲ್ಲ, ಈಗ ರೆಸ್ಟ್ ತೆಗೆದುಕೊಳ್ತಿದ್ದೇನೆ, ನನಗೆ ಆಗುವುದಿಲ್ಲವೆಂದು ಹೇಳಲಿಲ್ಲ. ಆದರೆ ವಾಕ್ಯ ಹೇಳ್ತದೆ, ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹುಜನರನ್ನು ವಾಸಿ ಮಾಡಿದನು, ಅನೇಕ ದೆವ್ವಗಳನ್ನು ಬಿಡಿಸಿದನು. ನಾನಾ ವಿಧವಾದ ರೋಗಗಳು, ಒಂದು ವಿಧವಾದ ರೋಗಗಳಲ್ಲ. ಅಬ್ಬಬ್ಬಾ, ಈ ದಿನಗಳಲ್ಲಿ ನಮಗೆ ಬರುವ ಪ್ರೇಯರ್ ಬರ್ಡನ್ಸ್ ನೋಡುವಾಗ ಶರೀರದಲ್ಲಿ ಎಷ್ಟು ವಿಧವಾದ ಅವಯವಗಳಿವೆಯೋ ಅಷ್ಟು ಅವಯವಗಳಿಗೆ ಅಷ್ಟೊಂದು ವಿಧವಾದ ರೋಗ ಬರಲಿಕ್ಕೆ ಈ ದಿನ ಶುರುವಾಗಿವೆ. ಎಲ್ಲಾ ಅವಯವಗಳು, ನರಗಳ ಬಲಹೀನತೆ, ಎಲುಬುಗಳ ಬಲಹೀನತೆ, ಕಣ್ಣಿನಲ್ಲಿನ ಸಮಸ್ಯೆ, ಹಲ್ಲಿನ ಸಮಸ್ಯೆ, ಮೈಯಲ್ಲಿನ ಸಮಸ್ಯೆ, ಹೀಗೆ ಒಂದ ಎರಡ. ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್, ಫೈಬ್ರಾಯ್ಡ್ಸ್, ಥೈರಾಯ್ಡ್, ಡಯಾಬಿಟಿಕ್ ಪೇಷಂಟ್ಗೆ ಡಯಾಬಿಟಿಕ್, ಶುಗರ್ ಪೇಷಂಟ್ಸ್ ಅನ್ನುತ್ತಾರಲ್ಲವೇ, ಹೈಪರ್ ಟೆನ್ಷನ್. ಇವಷ್ಟೇ ಅಲ್ಲ, ಇವುಗಳನ್ನು ಹೊರತುಪಡಿಸಿ ಹೊಸ 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 ಕ್ಯಾನ್ಸರ್ಗಳೆಂಬ ಈ ಘೋರವಾದ ವ್ಯಾಧಿಗಳಿವೆ. ಎಷ್ಟೋ ವ್ಯಾಧಿಗಳಿವೆ. ಈ ವ್ಯಾಧಿ, ಆ ವ್ಯಾಧಿ, ಇದರ ತಜ್ಞರು ನಾನಲ್ಲ, ಇದು ನನಗೆ ಸಂಬಂಧಪಟ್ಟದಲ್ಲ, ಆ ಸ್ಪೆಷಲಿಸ್ಟ್ ಬಳಿಗೆ ಹೋಗಿರಿ, ಈ ಸ್ಪೆಷಲಿಸ್ಟ್ ಬಳಿಗೆ ಹೋಗಿರಿ, ಅಲ್ಲಿಗೆ ಹೋಗಿ ಸ್ಕ್ಯಾನ್ ಮಾಡಿರಿ, ಇಲ್ಲಿ ಹೋಗಿ ಎಕ್ಸ್ರೇ ಮಾಡಿರಿ ಎಂದು ಏನೇನೋ ಹೇಳ್ತಾರಲ್ಲವೇ ಡಾಕ್ಟರ್ಗಳು. ಎಲ್ಲರನ್ನೂ ಆತನು ಮುಟ್ಟಿದ. ಆತನ ಮುಟ್ಟುವಿಕೆ ಒಂದೇ ಸಾಕಾಗಿತ್ತು. ನಡು ನತ್ತಿಯಿಂದ ಅಂಗಾಲಿನವರೆಗಿರುವಂತಹ ಪ್ರತಿ ರೋಗದಿಂದ ಸ್ವಸ್ಥತೆ ಉಂಟಾಗ್ತದೆ ಎಂದು ನೀವು ಕೂಡ ನಂಬುತ್ತೀರಾ? ಈ ದಿನ ಆತನು ಆತ್ಮಸ್ವರೂಪಿಯಾಗಿದ್ದಾನೆ. ಆತನು ಕೇಳುತ್ತಿರುವಾಗಲೇ ನಿಮ್ಮ ಶರೀರದಲ್ಲಿ ಯಾವುದೇ ವ್ಯಾಧಿ ಇದ್ರೂ, ಯಾವುದೇ ರೋಗವಿದ್ರೂ, ನೀವು ನಂಬಿಕೆಯಿಂದ ಯೇಸುವೇ ನನ್ನನ್ನು ಸ್ವಸ್ಥಪಡಿಸಿರಿ ಎಂದು ಬೇಡಿಕೊಳ್ಳುವುದಾದರೆ ಒಂದು ಅದ್ಭುತವನ್ನು ಕಾಣುತ್ತೀರಿ. ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಅಂದ ಕರ್ತನು. ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥವಾಯಿತು ಎಂಬುದಾಗಿ ನೀವು ಒಂದು ವೇಳೆ ನಂಬುವುದಾದರೆ ನಿಮ್ಮ ರೋಗಗಳಿಂದ ನಿಮಗೆ ಸ್ವಸ್ಥತೆ ಉಂಟಾಗ್ತದೆ. ಪ್ರತಿ ವಿಧವಾದಂತಹ ಅನಾರೋಗ್ಯ, ಮಾನಸಿಕ ವೇದನೆ, ಶಾರೀರಿಕ ಬಲಹೀನತೆ, ಕುಟುಂಬ ಸಮಸ್ಯೆ, ಇವುಗಳಿಂದ ಬಿಡಿಸಲು ಯೇಸು ನಿಮ್ಮ ಬಳಿಗೆ ಬಂದಿದ್ದಾರೆ. ನೀವು ಆತನ ಬಳಿಗೆ ಬರುವಿರಾ? ಯೇಸು ಆ ಮನೆಯಲ್ಲಿದ್ದಾರೆ ಎಂದು ತಿಳಿದುಕೊಂಡು ಆ ಮನೆಯ ಬಾಗಿಲ ಬಳಿಗೆ ಜನರು ಗುಂಪಾಗಿ ಬರ್ತಾರೆ. ಆಗ ಯೇಸು ಎಲ್ಲರನ್ನೂ ಮುಟ್ಟಿರುವಂತೆ ಈ ದಿನ ಈ ಸಂದೇಶವನ್ನು ಕೇಳುತ್ತಿರುವ ನೀವು ಯಾವುದೇ ದೇಶದಲ್ಲಿದ್ರೂ ಕೂಡ, ಯಾವುದೇ ವಿಧವಾದ ರೋಗದಲ್ಲಿದ್ರೂ ಕೂಡ, ಯಾವುದೇ ಮನೆಯಲ್ಲಿದ್ರೂ ಕೂಡ, ನಂಬುವುದು ನಿಮ್ಮಿಂದ ಆಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ ಎಂಬ ಮಾತು ಯೇಸು ನಿಮಗೆ ನುಡಿಯುತ್ತಿದ್ದಾರೆ. ಹೌದು, ನಂಬುತ್ತಿದ್ದೇನೆ ದೇವರೇ, ನನಗೆ ಈ ರೋಗದಿಂದ ಬಿಡುಗಡೆ ಬೇಕು, ಈ ಬಲಹೀನತೆಯಿಂದ ಬಿಡುಗಡೆ ಬೇಕು, ನನಗೆ ಈ ಸ್ವಸ್ಥತೆ ಬೇಕು ಎಂದು ನೀವು ಪ್ರಾರ್ಥಿಸುವುದಾದರೆ ಅದ್ಭುತ ಕಾರ್ಯ ನಡೆಯುತ್ತೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಿಮ್ಮ ಮಕ್ಕಳನ್ನು ನೋಡಿರಿ. ಎಲ್ಲೆಲ್ಲಿ ಯಾರ್ಯಾರು ಎಂತಹ ರೋಗಗಳಿಂದ, ಬಲಹೀನತೆಗಳಿಂದ, ಹೋರಾಟಗಳಿಂದ, ವೇದನೆಗಳಿಂದ ಬಳಲುತ್ತಿದ್ದಾರೆ ನೋಡಿರಿ. ಯಾರ್ಯಾರು ಹಾಸಿಗೆಯ ಮೇಲೆ ಮಲಗಿದ್ದಾರೆಂದು ನೋಡಿರಿ. ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಎಂಬ ನಿಮ್ಮ ಮಾತು ಅಕ್ಷರಶಃವಾಗಿ ಈ ಕ್ಷಣದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ನೆರವೇರಲಿ. ನಿಮ್ಮ ವಾಕ್ಯವು ಶಕ್ತಿಯುಳ್ಳದಾಗಿದೆ, ನಿಮ್ಮ ನಾಮವು ಬಲವುಳ್ಳದಾಗಿದೆ. ಆ ದಿನ ನೀವು ಶಿಷ್ಯರನ್ನು ಕರೆದು ನಾನಾ ವಿಧವಾದ ರೋಗಗಳನ್ನು ಸ್ವಸ್ಥಪಡಿಸಲು, ದೆವ್ವಗಳನ್ನು ಹೊರದೋಡಿಸಲು ನೀವು ಅಧಿಕಾರ ಕೊಟ್ಟಿದ್ದೀರಲ್ಲವೇ? ನೀವು ಕೊಟ್ಟ ಅಧಿಕಾರದ ಮೇರೆಗೆ, ನಿಮ್ಮ ನಾಮದಲ್ಲಿರುವ ಶಕ್ತಿಯ ಮೇರೆಗೆ ಈ ಸಂದೇಶವನ್ನು ಕೇಳುತ್ತಾ ಆಸೆಯಿಂದ, ನಂಬಿಕೆಯಿಂದ ನಿಮ್ಮ ಕಡೆಗೆ ದೃಷ್ಟಿಸುತ್ತಿರುವ ಪ್ರತಿಯೊಬ್ಬರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡುತ್ತೇವೆ. ಅವರಿಗೆ ಸ್ವಸ್ಥತೆ ಘೋಷಿಸುತ್ತೇವೆ. ಪರಿಶುದ್ಧಾತ್ಮನ ಕಾರ್ಯ ಅವರಲ್ಲಿ ನಡೆಯುವ ಹಾಗೆ ನಿಮ್ಮ ಕೃಪೆಯನ್ನು ಸುರಿಯಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು
ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ವಿಶ್ವಾಸದಿಂದ ನಂಬಿಕೆಯುಳ್ಳವರಾಗಿರಿ. ಹಾಗೆಯೇ ಒಬ್ಬಂಟಿಗರಾಗಿ 1-2 ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳಿರಿ. ಎಲ್ಲಿ ಯಾವ ಬಾಧೆ, ಯಾವ ಸಮಸ್ಯೆ ಇದೆ ಎಂದು ಯೇಸುವಿಗೆ ಹೇಳ್ರಿ. ಸಾಧ್ಯವಾದರೆ ನಮಗೂ ಕೂಡ ಒಂದು ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿರಿ. ನಿಮ್ಮ ಪಕ್ಷದಲ್ಲಿ ನಾವು ಕೂಡ ಪ್ರಾರ್ಥಿಸ್ತೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಅದ್ಭುತವಾದ ಸ್ವಸ್ಥತೆ ಕಾರ್ಯಗಳನ್ನು, ಉನ್ನತವಾದ ಉಪಕಾರಗಳನ್ನು ನೀವು ನಿಮ್ಮ ಜೀವಿತದಲ್ಲಿ ಕಾಣುವಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.